ನಮಸ್ಕಾರ. ಸ್ವತಃ ಸೂರತ್ ತೆಗೆದುಕೊಂಡರು ಶಾಕಿಂಗ್ ನಿರ್ಧಾರ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಇಂದು ಕೊಲಂಬೋ ಮೈದಾನದಲ್ಲಿ ವಿಶ್ವಕಪ್ನ ರೋಚಕ ಪಂದ್ಯ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಸೂರತ್ ಮರದವ್ ಅವರು ಒಂದು ದೊಡ್ಡ ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಟೀಮ್ ಇಂಡಿಯಾದ ನಾಯಕ ಸೂರತ್ ಮರದವ್ ಅವರು ಪಾಕಿಸ್ತಾನ ವಿರುದ್ಧ ತೆಗೆದುಕೊಂಡಿರುವ ದೊಡ್ಡ ಶಾಕಿಂಗ್ ನಿರ್ಧಾರ ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಇಂದು ವಿಶ್ವಕಪ್ನಲ್ಲಿ ಪಾಕ್ ತಂಡವನ್ನು ಬಗ್ಗು ಬೆಳೆಯುತ್ತೋ ಇಲ್ಲೋ ಎಂಬ ನಿಮಗೆ ಅನಿಸುತ್ತದೆಯೋ ಇಲ್ಲೋ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಕೊಲಂಬೋದಲ್ಲಿ ಆರಂಭವಾಗಲಿರುವ ಭಾರತ ಮತ್ತು ಪಾಕ್ ನಡುವಿನ ಈ ಒಂದು ವಿಶ್ವಕಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ನಾಯಕ ಸೂರತ್ ಮರದವ್ ಅವರು ನೆಟ್ ಪ್ರಾಕ್ಟೀಸ್ನಲ್ಲಿ ಬಾಲಿಂಗ್ ಅನ್ನು ಕೂಡ ಮಾಡಿದರು. ಇಶಾನ್ ಕಿಶನ್ ಅವರಿಗೆ ಬಾಲ್ ಮಾಡುವ ಮುಖಾಂತರ ಗಮನ ಸೆಳೆದರು. ಬಟ್ ಈ ಒಂದು ಬಾಲಿಂಗ್ ಏನಪ್ಪ ಅಂದರೆ ಪಾಕಿಸ್ತಾನದ ಸ್ಟಾರ್ ಆಟಗಾರ ಅವರ ಮಿಮಿಕ್ರಿ ಕೂಡ ಇಲ್ಲಿ ಆಗಿತ್ತು. ಪಾಕಿಸ್ತಾನ ಪರ ಅದ್ಭುತ ಪ್ರದರ್ಶನ ತೋರುತ್ತಿರುವ ತಾರಿಕ್ ಅವರ ಬಾಲಿಂಗ್ ಮಿಮಿಕ್ರಿಯನ್ನು ಸೂರತ್ ಮರದವ್ ಅವರು ನೆಟ್ ಪ್ರಾಕ್ಟೀಸ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಿಗೆ ಮಾಡಿದರು. ಹೀಗಾಗಿ ನಾವು ಪಾಕ್ ಬೌಲರ್ ತಾರಿಕ್ ಅವರನ್ನು ಎದುರಿಸಲು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆವು ಅಂತೇಳಿ ಒಂದು ಕಡೆ ಪಾಕ್ಗೆ ಟಕ್ಕರ್ ಕೊಟ್ಟು ಸೂರತ್ ಮರದವ್ ಸ್ವತಃ ಈ ಒಂದು ಪ್ರಯತ್ನವನ್ನು ಟೀಮ್ ಇಂಡಿಯಾ ಪರವಾಗಿ ಮಾಡಿದರೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದು ಈ ಬಾರಿ ವಿಶ್ವಕಪ್ನಲ್ಲಿ ಪಾಕ್ ತಂಡವನ್ನು ಮತ್ತೊಮ್ಮೆ ಬಗ್ಗು ಬಿಡುತ್ತಾರಂತ ಕಾದೋಣ. ಈಗಾಗಲೇ ಭಾರತ ತಂಡ ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಅದ್ಭುತ ಮೇಲುಗೈಯನ್ನು ಸಾಧಿಸಿದ್ದು 7-1 ಮೇಲುಗೈ ಸಾಧಿಸಿದೆ. ಬಟ್ ಈ ಒಂದು ಪಂದ್ಯ ಗೆದ್ದರೆ 8-1 ಆಗುತ್ತಂತ ಕಾದೋಡಬೇಕು. ಸದ್ಯಕ್ಕಂತರೂ ಭಾರತ ಪಾಕ್ ತಂಡವನ್ನು ಬಗ್ಗು ಬಿಡೋದ್ರಲ್ಲಿ ಏನು ಡೌಟ್ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಸೂರತ್ ಮರದವ್ ಅವರು ತೆಗೆದುಕೊಂಡಿರುವ ಈ ಒಂದು ನಿರ್ಧಾರ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.